ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ಮಕರ ಸಂಕ್ರಾಂತಿ ಅಂತಂದರೆ ಎಲ್ರಿಗೂ ಕೂಡ ಸಿಹಿ ಅಂತೇಳಿ ನೆನಪಾಗತ್ತೆ. ಮತ್ತು ಇದನ್ನು ಸೂರ್ಯದೇವನ ಹಬ್ಬ ಅಂತಲೇ ಹೇಳ್ಬೋದು. ಮತ್ತು ಇದು ಪ್ರತಿ ವರ್ಷವೂ ಜನವರಿ 14 ಮತ್ತು 15ರಂದು ಬರುತ್ತೆ ಅಂಥೇಳಿ ನಾವು ಒಂದು ಗೆಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಈ ಶೇಂಗಾ ನೀಟಾಗಿ ಡ್ರೈ ಆಗಿದೆ. ಮತ್ತು ಹಾಗೆಯೇ ಇದು ಯಾವ ರೀತಿ ಮಾಡ್ತಾರೆ ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಅದರ ನಂತರ ಹುರ್ಗಡ್ಲೆನ ನೀಟಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಲರ್ ಫೇಡ್ ಆಗಬೇಕು, ತುಂಬ ಫೇಡ್ ಆಗಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ಲೈಟಾಗಿ ಗರಿ ಗರಿ ಅನ್ನೋ ಥರ ಆದರೆ ಆಯಿತು. ಅದು ಆಲ್ರೆಡಿ ಗರಿ ಇರುತ್ತೆ, ಇನ್ನೊಂದು ಸ್ವಲ್ಪ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ, ಅನ್ನೋದು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದಾದಮೇಲೆ ಬಿಳಿ ಎಳ್ಳನ್ನು ಹುರ್ಕೋಬೇಕಾಗತ್ತೆ. ಈ ಬಿಳಿ ಎಳ್ಳು ಏನಕ್ಕೆ ಹುರ್ಕೊತಾರೆ ಅಂದರೆ ಸ್ವಲ್ಪ ಚಟಪಟ ಅಂತಂದರೆ ಇದು ಕೂಡ ಸ್ವಲ್ಪ ಕ್ರಿಪ್ಸಿಯಾಗಿ ತಿನ್ನುವಾಗ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಪಟಪಟ ಅನ್ನತ್ತೆ. ತಕ್ಷಣ ಇಳಿಸ್ಬೇಕು. ಇಳಿಸ್ಕೊಂಡು ಎಲ್ಲ ಒಂದು ಬೌಲಿಗೆ ಹಾಕ್ಕೊಬೇಕಾಗತ್ತೆ. ಇದು ಸಂಕ್ರಾಂತಿ ಕಾಳುಗಳು, ಇದು ರೆಡಿ ತಂದಿರೋ ಅಂಥದ್ದು ನಮ್ಮ ಮಾವನವರು ತೊಗೊಂಬಂದಿದ್ದಾರೆ. ಪ್ರತಿ ವರ್ಷವೂ ಅಷ್ಟೇ, ನಾವು ಈ ಸಂಕ್ರಾಂತಿ ಹಬ್ಬಕ್ಕೆ ಅವರು ತಂದುಬಿಡ್ತಾರೆ ರೆಡಿನ. ಮತ್ತು ಉಳಿದಿರೋ ಐಟಮೆಲ್ಲ ನಾವು ನ್ಯಾಚುರಲಾಗಿ ಮನೆಗೆ ಮಾಡೋ ಅಂಥದ್ದು. ಮತ್ತು ಇದು ಅಚ್ಚಬೆಲ್ಲನ ನೀಟಾಗಿ ಕಟ್ ಮಾಡಿ ಪುಡಿ ಮಾಡ್ತಾರೆ. ಈ ಥರ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಸಂಕ್ರಾಂತಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥ ಹಬ್ಬ. ಮತ್ತು ಈ ಕಬ್ಬು ವಿಶೇಷವಾಗಿ ಅವತ್ತು ಅವರೆಕಾಯಿ ಬೇಯಿಸ್ತಾರೆ, ಮತ್ತು ಕಬ್ಬು ನೀಡ್ತಾರೆ, ಮತ್ತು ಈ ಸಂಕ್ರಾಂತಿ ಕಾಳು ಇಡ್ತಾರೆ, ಮತ್ತು ಪೊಂಗಲ್ ತುಂಬಾ ವಿಶೇಷವಾಗಿರುತ್ತೆ. ಮತ್ತು ಅವತ್ತು ಮನೆಯೆಲ್ಲ ಸಾರಿಸಿ ಗುಡಿಸಿ ಶುಚಿಯಾಗಿ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು. ಮತ್ತು ಅವರು ಕೂಡ ಅಲಂಕಾರ ಮಾಡ್ಕೊತಾರೆ. ಮತ್ತು ಮನೆಯೂ ದೇವ್ರ ಮನೆಯೂ ತುಂಬಾ ಅಲಂಕಾರ ಮಾಡುತ್ತಾರೆ. ಇನ್ನೂ ವೆರೈಟಿಯಾಗಿ ಹೇಳೋದಾದರೆ ರಂಗೋಲಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಿಡ್ತಾರೆ. ಪ್ರತಿದಿನ ಬಿಡೋದಕ್ಕಿಂತ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ವಿಶೇಷವಾಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಚಳಿಗಾಲಕ್ಕೆ ಒಂದು ಗುಡ್ ಬೈ ಹೇಳ್ತೀವಿ ಅಂತಲೇ ಹೇಳ್ಬೋದು ಈ ಸಂಕ್ರಾಂತಿ ಹಬ್ಬದ ಮೂಲಕ. ಸೊ ನೋಡ್ತಾ ಇರ್ಬೋದು. ಮತ್ತು ಒಣಕೊಬ್ಬರಿನ ನೀಟಾಗಿ ನಾವು ಸ್ಲೈಸ್ ಥರ ನೀಟಾಗಿ ಕಟ್ ಮಾಡ್ಕೊಬೇಕು. ಮತ್ತು ಆವಾಗಲೇ ಬೆಲ್ಲ ಕಟ್ ಮಾಡಿ ತೋರಿಸಿದ್ನಲ್ಲ, ಇದು ಅಚ್ಚು ಬೆಲ್ಲ. ಈ ಥರದ ಬೆಲ್ಲ ತೊಗೊಂಡು ನಾವು ಅದನ್ನು ನೀಟಾಗಿ ಕಟ್ ಮಾಡಬೇಕಾಗತ್ತೆ. ಮತ್ತು ಕೊಬ್ಬರಿ ಆದ್ರೂ ಅಷ್ಟೇ, ಇದರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕಾಗತ್ತೆ. ಅದರ ನಂತರ ನೋಡ್ತಾ ಇರ್ಬೋದು ನೀವು, ಆವಾಗಲೇ ನಾವು ಶೇಂಗಾ ಹುರ್ಕೊಂಡಿದ್ವಲ್ಲ, ಸೊ ಅದನ್ನು ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ. ಈ ಥರ ಫಸ್ಟ್ ಲೇಯರ್ ಏನು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು, ಅದು 2 ಪೀಸ್ ಆಗುತ್ತೆ, 2 ಹೋಳಾಗುತ್ತೆ. ಅದು ಮೇಗ್ಲದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ರೆ ನೀಟಾಗಿ ವೈಟ್ ಆಗುತ್ತೆ. ಅದೆಲ್ಲ ಕಲರಿಗೂ ಸೂಟ್ ಆಗೋ ಥರ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ಈ ಥರ ಪ್ರತಿಯೊಂದನ್ನು ಹುರ್ಗಡ್ಲೆ, ಶೇಂಗಾ, ಬಿಳಿ ಎಳ್ಳು, ಆಮೇಲೆ ಸಂಕ್ರಾಂತಿ ಕಾಳು ಏನೇನು ಇಟ್ಕೊಂಡಿದ್ವೋ ಅದಷ್ಟನ್ನು ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಈ ಸಂಕ್ರಾಂತಿ ಕಾಳು ಇದೆಲ್ಲದನ್ನು ಕೂಡ ನಾವು ಹಾಕಬೇಕಾಗತ್ತೆ. ಮತ್ತು ಇದೆಲ್ಲ ಹಾಕಿ ಒಂದು ಸಲ ತಿಂತಾಯಿದ್ರೆ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ನಮ್ಮ ಮನೇಲಂದರೂ ತುಂಬಾ ಇಷ್ಟಪಟ್ಟು ತಿಂತೀವಿ ಸಂಕ್ರಾಂತಿ ಕಾಳನ್ನು. ಮತ್ತು ಈ ಸಂಕ್ರಾಂತಿ ಕಾಳು ವಿಶೇಷವಾಗಿ ನಮ್ಮ ಮಾವನಿಗೆ ತುಂಬಾ ಇಷ್ಟ. ಅವರು ಸಂಜೆ ಈವ್ನಿಂಗು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋತಾರೆ. ಮತ್ತು ಬೇಜಾರಾದಾಗೆಲ್ಲ ಹಾಕೊಂಬರಮ್ಮ ಸ್ವಲ್ಪ ಅಂತ ಕೇಳ್ತಾರೆ, ಹಾಕ್ಕೊಡ್ತೀವಿ. ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ಸವಿತಾರೆ, ಎಂಜಾಯ್ ಮಾಡ್ತಾರೆ ಅವರು. ಮತ್ತು ನೋಡ್ತಾ ಇರ್ಬೋದು, ಇದಕ್ಕೆ ಬೆಲ್ಲ ಹಾಕಿದಾಗ ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಅದು ಅಚ್ಚು ಬೆಲ್ಲ ಹಾಕ್ಬಿಟ್ರೆ ಮಾತ್ರ ಸೂಪರ್. ಮತ್ತು ನೀವು ನೋಡ್ತಾ ಇರ್ಬೋದು. ಮತ್ತು ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ದಯವಿಟ್ಟು ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ. ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ. ತುಂಬಾ ಇನ್ನೂ ಸ್ವಲ್ಪ ನಾವು ವೀಡಿಯೋ ಮಾಡಬೇಕು, ಇನ್ನೂ ಏನಾದರೂ ವೆರೈಟಿಯಾಗಿ ಮಾಡಬೇಕು ಅಂತ ನಮಗೂ ಅನಿಸುತ್ತೆ. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ವೆರೈಟಿಯಾಗಿ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದನ್ನೊಂದು ಬೌಲಿಗೆ ಹಾಕಿ ತೋರಿಸ್ತೇನೆ ಯಾವ ಥರ ಬಂದಿದೆ ಅಂಥೇಳಿ. ನೋಡ್ತಾ ಇರ್ಬೋದು, ಎಷ್ಟು ನೋಡ್ತಿದ್ದಂಗೆ ತಿನ್ನಬೇಕಪ್ಪ ಅನಿಸುತ್ತೆ. ನಾನು ಮಾತ್ರ ಟೇಸ್ಟ್ ಮಾಡ್ತೀನಿ, ನೀವು ಕೂಡ ಟೇಸ್ಟ್ ಮಾಡಿ, ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಬಾಯ್.